ನಮಸ್ಕಾರ. ಸೂಪರ್ ಗುರು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇನ್ನೇನು ಕೆಲವೇ ತಿಂಗಳುಗಳಲ್ಲಿ ಬಿಗ್ ಬಾಸ್ ಶುರುವಾಗುತ್ತೆ. ಸೊ ಬಿಗ್ ಬಾಸ್ ನಿರೂಪಣೆ ಮಾಡೋದಕ್ಕೆ ಇದೀಗ ಖಡಕ್ ಕಂಡೀಷನನ್ನು ಹಾಕಿದ್ದಾರೆ ಕಿಚ್ಚ ಸುದೀಪ್. ಹಾಗಾದರೆ ಆ ಕಂಡೀಷನ್ ಆದರೂ ಏನು? ಬಿಗ್ ಬಾಸ್ ಸೀಸನ್ 12ರ ನಿರೂಪಕ ಕಿಚ್ಚ ಸುದೀಪೇ ಆಗ್ತಾರಾ? ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಬಿಗ್ ಬಾಸ್ ಸೀಸನ್ 11 ಮುಗಿದು ಕೆಲ ತಿಂಗಳುಗಳೇ ಕಳೆದಿದೆ. ಈಗ ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಬಗ್ಗೆ ಚರ್ಚೆ ಆಲ್ರೆಡಿ ಶುರುವಾಗಿದೆ. ಯಾರೆಲ್ಲ ಸ್ಪರ್ಧಿಗಳು ಬರುವಂಥ ಸಾಧ್ಯತೆ ಇದೆ, ಯಾರು ಬರ್ಬೋದು, ಕಿಚ್ಚ ಸುದೀಪ್ ಬಿಟ್ರೆ ಬೇರೆ ಯಾರು ಬಿಗ್ ಬಾಸ್ ಸೀಸನ್ ಅನ್ನ ನಿರೂಪಣೆ ಮಾಡ್ಬೋದು? ಕಿಚ್ಚ ಸುದೀಪ್ ನಿರೂಪಣೆ ಮಾಡಿಲ್ಲ ಅಂತಂದ್ರೆ ನಾವು ಬಿಗ್ ಬಾಸೇ ನೋಡಲ್ಲ ಅಂತ ಸಾಕಷ್ಟು ಫ್ಯಾನ್ಸ್ ಪೇಜ್ಗಳಾಗಿರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಪೋಸ್ಟ್ಗಳು ವೈರಲ್ ಆಗ್ತಾ ಇದೆ. ಕಳೆದ ಬಿಗ್ ಬಾಸ್ ಸೀಸನ್ ದೊಡ್ಡದಾಗಿ ಸದ್ದು ಮಾಡಿತ್ತು. ದೊಡ್ಡ ಮನೆ ಆಟ ಮನೆಯೊಳಗೆ ಮಾತ್ರ ಅಲ್ಲದೆ ಹೊರಗೂ ಸುದ್ದಿಯಾಗಿತ್ತು. ಇಡೀ ಸೀಸನ್ ಅಲ್ಲಿ ಹೆಚ್ಚು ಸುದ್ದಿಯಾಗಿದ್ದು ಕಿಚ್ಚ ಸುದೀಪ್. ಸೊ ಬಿಗ್ ಬಾಸ್ ಶೋ ನಿರೂಪಣೆಯಿಂದ ಕೆಳಗೆ ಇಳಿತಾರೆ ಅನ್ನುವಂಥ ವಿಚಾರದ ಬಗ್ಗೆ ಸಿಕ್ಕಾಪಟ್ಟೆ ಸುದ್ದಿಯಾಗಿತ್ತು. ಆ ಒಂದು ಕಾರಣಕ್ಕೇನೆ ಬಿಗ್ ಬಾಸ್ ಸೀಸನ್ 11 ಸಾಕಷ್ಟು ಜನ ಕಿಚ್ಚ ಸುದೀಪ್ ಅಭಿಮಾನಿಗಳು ಬಿಟ್ಟು ಬಿಡದೆ ನೋಡ್ತಾ ಇದ್ರು, ಕೊನೆ ಸೀಸನ್ ಅನ್ನುವಂಥ ಕಾರಣಕ್ಕೆ. ಸೊ ಕಳೆದ ಬಿಗ್ ಬಾಸ್ ಶೋನ ಮಧ್ಯದಲ್ಲೇ ಕಿಚ್ಚ ಸುದೀಪ್ ಎಕ್ಸ್ ಖಾತೆಯಲ್ಲಿ ಒಂದು ಟ್ವೀಟ್ ಅನ್ನ ಮಾಡ್ತಾರೆ. ನಿರೂಪಕನಾಗಿ ಇದು ನನ್ನ ಕೊನೆಯ ಬಿಗ್ ಬಾಸ್ ಅಂತ ಬರ್ಕೊಳ್ತಾರೆ. ಇದು ಸುದ್ದಿ ಎಲ್ಲೆಡೆ ವೀಕ್ಷಕರನ್ನ ಶಾಕ್ ಆಗಿಸುತ್ತೆ. ಎಲ್ಲರೂ ಕೂಡ ಕಿಚ್ಚ ಸುದೀಪ್ ಆಗಿರ್ಬೋದು, ಕಲರ್ಸ್ ಕನ್ನಡ ಟೀಮ್ಗೆ ರಿಕ್ವೆಸ್ಟ್ ಮಾಡ್ಕೊಳ್ತಾರೆ, ಸೀಸನ್ 12ಕ್ಕೂ ಕೂಡ ಕಿಚ್ಚ ಸುದೀಪೇ ಬೇಕು, ಇಲ್ಲ ಅಂತಂದ್ರೆ ನಾವು ಶೋವನ್ನೇ ನೋಡಲ್ಲ ಅನ್ನುವಂಥ ವಿಚಾರವಾಗಿ. ಸೊ ಕಿಚ್ಚ ಅವರಿಗಾಗೆ ಬಿಗ್ ಬಾಸ್ ನೋಡುವಂಥ ವೀಕ್ಷಕರು ಸಾವಿರಾರು ಸಂಖ್ಯೆಯಲ್ಲಿದ್ದಾರೆ. ಅವರು ಶೋ ಬಿಟ್ರೆ ನಾವು ಯಾರೂ ಬಿಗ್ ಬಾಸ್ ನೋಡಲ್ಲ ಅಂತ ಅನೇಕರು ಅಭಿಪ್ರಾಯವನ್ನ ಕೂಡ ತಿಳಿಸಿದ್ರು. ಸುದೀಪ್ ಇಲ್ಲದೆ ಬಿಗ್ ಬಾಸ್ ಆಗೋದು ಕಷ್ಟ ಅನ್ನುವಂಥ ವಿಚಾರವನ್ನ ಅರಿತಿರುವಂಥ ಆಯೋಜಕರು ಮುಂದಿನ ಸೀಸನ್ ಅಲ್ಲೂ ಸುದೀಪ್ ಇರ್ತಾರೆ ಅನ್ನುವಂಥ ಮಾತುಗಳನ್ನ ಹೇಳ್ತಾನೆ ಬಂದಿದ್ರು. ಯಾಕಂತಂದ್ರೆ ಕಿಚ್ಚ ಇಲ್ಲ ಅಂತಂದ್ರೆ ಒಂದು ಬಿಗ್ ಬಾಸ್ ಅನ್ನ ಬೇರೆ ಯಾರು ನಿರೂಪಣೆ ಆ ಮಟ್ಟಿಗೆ ಮಾಡಬಹುದು ಅಂತ ಊಹಿಸ್ಕೊಳ್ಳೋದಕ್ಕೂ ಆಗಲ್ಲ. ಕಿಚ್ಚ ಸುದೀಪ್ ಇಲ್ಲ ಅಂತಂದ್ರೆ ಬಿಗ್ ಬಾಸ್ನ TRP ಕೂಡ ಕಡಿಮೆ ಆಗುತ್ತೆ. ಯಾಕಂತಂದ್ರೆ ಎಲ್ಲರೂ ಕೂಡ ಸ್ಯಾಟರ್ಡೆ ಸಂಡೇಗೆ ಆ ಒಂದು ಎಪಿಸೋಡ್ಗೆ ಕಾದು ಕುಳಿತಾರೆ. ಕಿಚ್ಚನ ಪಂಚಾಯಿತಿ ಆಗಿರ್ಬೋದು, ಆ ಎಪಿಸೋಡನ್ನು ನೋಡೋದಕ್ಕೆ ಅವ್ರು ಯಾವ ರೀತಿ ಕ್ಲಾಸ್ ತೆಗೆದುಕೊಳ್ತಾರೆ, ಕಿವಿ ಮಾತನ್ನು ಹೇಗೆ ಹೇಳ್ತಾರೆ, ಕಿಚ್ಚ ಹೇಳುವಂಥ ರೀತಿನೇ ವಿಭಿನ್ನವಾಗಿರುತ್ತೆ, ಅದೇ ನೋಡೋದಕ್ಕೆ ಇಷ್ಟ ಆಗಿರುತ್ತೆ. ಸೊ ಹಾಗಾಗಿ ಕಿಚ್ಚ ಇಲ್ಲ ಅಂತಂದರೆ ಪಕ್ಕಾ TRP ಕೂಡ ಕಡಿಮೆ ಬರುತ್ತೆ ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತು ಸ್ನೇಹಿತರೆ. ಸೊ ಹಿಂದಿ ಮಲಯಾಳಂನಲ್ಲಿ ಈಗಾಗಲೇ ಬಿಗ್ ಬಾಸ್ ಬಗ್ಗೆ ಚರ್ಚೆ ಶುರುವಾಗಿದೆ. ಸಂಭವ್ಯ ಸ್ಪರ್ಧಿಗಳ ಪಟ್ಟಿ ಕೂಡ ಹರಿದಾಡ್ತಾ ಇದೆ. ಈ ನಡುವೆ ಕನ್ನಡ ಬಿಗ್ ಬಾಸ್ ಬಗ್ಗೆ ಕೂಡ ಚರ್ಚೆ ಶುರುವಾಗಿದೆ. ಸೊ ಬಿಗ್ ಬಾಸ್ ಸೀಸನ್ 12ರ ಕುರಿತು ತೆರೆಮರೆಯಲ್ಲಿ ಸಿದ್ಧತೆ ಶುರುವಾಗಿದೆ ಅಂತ ಹೇಳಲಾಗ್ತಾ ಇದೆ. ಯಾಕಂತಂದ್ರೆ ಸ್ಪರ್ಧಿಗಳ ಒಂದು ಆಯ್ಕೆ ಆಗಬೇಕು. ಸೊ ಬಿಗ್ ಬಾಸ್ ಸೆಟ್ ರೆಡಿ ಆಗಬೇಕು. ಸೊ ಮುಂದಿನ ಸೀಸನ್ ಅಲ್ಲಿ ನಿರೂಪಕರು ಯಾರು ಅನ್ನೋದರ ಬಗ್ಗೆ ಕೂಡ ಕುತೂಹಲದಿಂದ ಕಾಯ್ತಿರುವಂತ ವೀಕ್ಷಕರಿಗೆ ಇದೀಗ ಗುಡ್ ನ್ಯೂಸ್ ಸಿಕ್ಕಿದೆ. ಇದು ನಿಜವಾದ್ರೆ ವೀಕ್ಷಕರಂತೂ ಫುಲ್ ಹ್ಯಾಪಿ ಆಗೋದು ಗ್ಯಾರಂಟಿ. ಸೊ ಬಿಗ್ ಬಾಸ್ ಸೀಸನ್ 12ಕ್ಕೆ ನಿರೂಪಕರಾಗಿ ಕಿಚ್ಚ ಸುದೀಪ್ ಅವರೇ ಮುಂದುವರಿತಾರೆ ಅನ್ನುವಂಥ ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಸೊ ಮೂಲಗಳ ಪ್ರಕಾರ ಆಯೋಜಕರು ಕಿಚ್ಚ ಅವರ ಮನವೊಲಿಸುವಲ್ಲಿ ಟ್ರೈ ಮಾಡ್ತಾ ಇದ್ದಾರೆ. ಸೊ ಸುದೀಪ್ ಅವರು ಕೆಲವು ಕಂಡೀಷನ್ಗಳನ್ನು ಹಾಕಿದ್ದಾರಂತೆ. ಆ ಕಂಡೀಷನ್ಗಳನ್ನು ಆಯೋಜಕರು ಒಪ್ಪಿದ್ರೆ ಖಂಡಿತ ಸುದೀಪ್ ಅವರೇ ಮುಂದಿನ ಸೀಸನ್ಗೆ ಹೋಸ್ಟ್ ಆಗಿ ಬರ್ತಾರೆ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಸುದೀಪ್ ಅವರು ಹಾಕಿರುವಂಥ ಕಂಡೀಷನ್ಗಳು ಏನು? 1, ಮನೆ ಕಲರ್ಫುಲ್ ಆಗಿರಬೇಕು. 2, ಕನ್ನಡಕ್ಕೆ ಮೊದಲ ಆದ್ಯತೆಯನ್ನ ನೀಡಬೇಕು. 3ನೇದಾಗಿ ಕನ್ನಡ ಬಿಗ್ ಬಾಸ್ನಲ್ಲಿ ಕನ್ನಡವೇ ವೇದ ಘೋಷ ಆಗಬೇಕು. ಮೇಜರ್ ಆಗಿ ಕನ್ನಡನೇ ಇರಬೇಕು. ಇನ್ನು 4ನೇದಾಗಿ ಒಳ್ಳೆಯ ಲೀಗಲ್ ಟೀಮ್ ಇರಬೇಕಾಗತ್ತೆ. 5ನೇದಾಗಿ ವಿವಾದಿತ ಸ್ಪರ್ಧಿಗಳನ್ನು ಆರಿಸಲೇಬಾರ್ದು. ಈ ಹಿಂದೆ ನೀವು ನೋಡ್ಬೋದು, 1-2-3 ಬಿಗ್ ಬಾಸ್ ಸೀಸನಲ್ಲಿ ವಿವಾದಿತ ಸ್ಪರ್ಧಿಗಳೇ ಬಂದಿದ್ದು ಇದೆ. ಜೈಲು ಆಗಿರ್ಬೋದು, ಕೋರ್ಟ್ ಆಗಿರ್ಬೋದು, ಲೀಗಲಿ ಮನೆಯಲ್ಲಿದ್ದಂಥ ಟೈಮಲ್ಲೇ ಒಂದಷ್ಟು ಬಾರಿ ಕೋರ್ಟಿಗೆ ಅಲ್ದಾಡಿರುವಂಥದ್ದು ನಾವು ನೋಡ್ಬೋದು. ಅಂಥ ಸ್ಪರ್ಧಿಗಳು ಬೇರೆ ಅವರಿಗೆ ಏನು ಹೇಳಿಕೊಡ್ತಾರೆ, ಸೊ ಏನು ಕಲಿಬೇಕು ವೀಕ್ಷಕರು ಅನ್ನುವಂಥದ್ದು ಕೂಡ ಬರುತ್ತೆ. ಸೊ ಹಾಗಾಗಿ ಕಿಚ್ಚ ಈ ಕಂಡೀಷನನ್ನು ಕೂಡ ಹಾಕಿದ್ದಾರಂತೆ. ಸೊ ವಿವಾದಿತ ಸ್ಪರ್ಧಿಗಳನ್ನು ಆರಿಸಬಾರ್ದು ಅನ್ನುವಂಥ ವಿಚಾರ. TRPಗೋಸ್ಕರ ವಿವಾದಿತ ಸ್ಪರ್ಧಿಗಳಾಡೋ ಇರೋದಾಗಿರ್ಬೋದು, ಅಥವಾ ಇಬ್ಬರ ನಡುವೆ ಸೇಡಿರುವಂಥವ್ರನ್ನ ಆಯ್ಕೆ ಮಾಡೋದಾಗಿರ್ಬೋದು, ಜಗಳಗಳಾಗಿರ್ಬೋದು. ಸೊ ಲಾಸ್ಟ್ ಸೀಸನಲ್ಲೂ ಕೂಡ ಕಿಚ್ಚ ಸುದೀಪ್ ಇಷ್ಟ ಇಲ್ಲ ಅಂತಂದ್ರೂ ಕೂಡ ಕೆಲವೊಂದು ವಿಚಾರವನ್ನು ಹ್ಯಾಂಡಲ್ ಮಾಡಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಸೊ ಹಾಗಾಗಿ ಆ ತರಹದ
ಸ್ಪರ್ಧಿಗಳು ಬೇಡ ಅನ್ನುವಂಥ ವಿಚಾರವಾಗಿ ಕಿಚ್ಚ ಸುದೀಪ್ ಕಂಡೀಷನನ್ನು ಹಾಕಿದ್ದಾರೆ. ಜೊತೆಗೆ ಅಡ್ವರ್ಟೈಸ್ಮೆಂಟ್ ವಿಚಾರವಾಗಿ ಕೂಡ ಕಿಚ್ಚ ಮಾತನಾಡಿದ್ದಾರಂತೆ. ಅಂದರೆ ಬೇರೆ ಬೇರೆ ರೀತಿಯಾದಂಥ ವಿಚಾರವನ್ನು ಪ್ರಮೋಟ್ ಮಾಡೋದು, ಕೆಲವೊಂದಷ್ಟು ಅಡ್ವರ್ಟೈಸ್ಮೆಂಟ್ ಅಥವಾ ಕೆಲವೊಂದಷ್ಟು ಗೇಮ್ಸ್ ಅದು ಇದು ಕಿಚ್ಚ ಸುದೀಪ್ ಅವರಿಗೆ ಇಷ್ಟ ಇಲ್ಲ. ಲಾಸ್ಟ್ ಸೀಸನಲ್ಲೂ ಕೂಡ ಸ್ಕ್ರಿಪ್ಟ್ ಆಗಿರ್ಬೋದು ಅಥವಾ ಆಯೋಜಕರು ಹೇಳ್ದಾಗೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಿಚ್ಚ ಕೆಲವೊಂದು ವಿಚಾರವನ್ನು ಪ್ರಮೋಟ್ ಮಾಡಿದರು. ಅದು ತಪ್ಪು ಅನ್ನುವಂಥದ್ದಾಗಿ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಿತ್ತು. ಸೊ ಹಾಗಾಗಿ ಈ ವಿಚಾರದ ಬಗ್ಗೆ ಕೂಡ ಕಂಡೀಷನನ್ನು ಹಾಕಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಸೊ ಈ ಕಂಡೀಷನ್ಗಳನ್ನು ಕಿಚ್ಚ ಅವರು ಹಾಕಿದ್ದಾರೆ. ಸೊ ಓಕೆ ಆದರೆ ಬಿಗ್ ಬಾಸ್ 12ಕ್ಕೆ ಕಿಚ್ಚ ಅವರೇ ಹೋಸ್ಟ್ ಆಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಸದ್ಯ ಈ ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ ಸ್ನೇಹಿತರೆ. ಮುಂದಿನ ದಿನಗಳಲ್ಲಿ ಅಧಿಕೃತವಾಗಿ ಇದರ ಬಗ್ಗೆ ಮಾಹಿತಿ ಬರಬೇಕು. ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ತಿಂಗಳಲ್ಲಿ ಬಿಗ್ ಬಾಸ್ ಸೀಸನ್ 12 ಶುರುವಾಗುವಂತ ಸಾಧ್ಯತೆ ಇದೆ. ಸೊ ಸ್ನೇಹಿತರೆ, ನಿಮ್ಮ ಒಂದು ಅಭಿಪ್ರಾಯ ಏನು? ಕಿಚ್ಚ ಸುದೀಪ್ ಅವರು ಹಾಕಿರುವಂತ ಕಂಡೀಷನ್ ಕರೆಕ್ಟ್ ಆಗಿದೆಯಾ? ಇದಕ್ಕೆ ಆಯೋಜಕರು ಒಪ್ಕೊಳ್ತಾರಾ? ಸೊ ಈ ಬಾರಿಯ ಸೀಸನ್ 12 ಕಿಚ್ಚ ಸುದೀಪ್ ಅವರೇ ಹೋಸ್ಟ್ ಮಾಡ್ತಾರೆ ಅಂತ ಅನಿಸ್ತಾ ಇದೆಯಾ? ಹೋಸ್ಟ್ ಮಾಡಿಲ್ಲ ಅಂತಂದ್ರೆ ನೀವು ಬಿಗ್ ಬಾಸ್ ಅನ್ನ ನೋಡ್ತೀರಾ? ಈ ಬಾರಿ ಬಿಗ್ ಬಾಸ್ಗೆ ಯಾರೆಲ್ಲ ಬರಬಹುದು ಅನ್ನುವಂಥ ಸಂಭಾವ್ಯ ಪಟ್ಟಿ ನಿಮಗೆ ನಿಮ್ಮ ತಲೆಯಲ್ಲಿ ಏನಿದೆ ಅದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಟಾಪ್ 5 ಯಾರ್ಯಾರು ಸ್ಪರ್ಧಿಗಳು ಬರಬಹುದು ಅನ್ನುವಂಥದ್ದು. ಜೊತೆಗೆ ನಮ್ಮ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.